ನಾನು ಯಾವಾಗ ಟ್ರೇಡಿಂಗ್ ಶುರು ಮಾಡಿದ್ನೋ ಆವಾಗ ನಾನು ಚಾರ್ಟ್ಸಲ್ಲಿ ತುಂಬ ಇಂಡಿಕೇಟರ್ಸ್ನ ತುಂಬಿಸಿ ಇಡ್ತಿದ್ದೆ. RSI, ಬೊಲಿಂಜರ್ ಬ್ಯಾಂಡ್ಸ್, ಮೂವಿಂಗ್ ಆ್ಯಾವರೇಜಸ್ ಅಥವಾ ಫಿಬೊನಾಚಿ ರಿಟ್ರೇಸ್ಮೆಂಟ್ ಹೀಗೆ ಎಲ್ಲ ಥರದ ಇಂಡಿಕೇಟರ್ಸ್ನ ಮಾರ್ಕ್ ಮಾಡ್ಕೋತಿದ್ದೆ. ನನ್ನ ಟ್ರೇಡಿಂಗ್ ಸೆಟಪ್ನ ಕಾಂಪ್ಲೆಕ್ಸಿಟಿ ಏನಿದೆ ಅದನ್ನು ನೋಡಿದಾಗ ಎಲ್ಲನೂ ನನ್ನ ಕಂಟ್ರೋಲಲ್ಲಿದೆ, ಮುಂದೇನಾಗುತ್ತೆ ಅನ್ನೋದು ನನಗೆ ಗೊತ್ತು ಅನ್ನೋ ಫೀಲಿಂಗ್ನ ಕೊಡ್ತಾ ಇತ್ತು. ಆದರೆ ಈ ಎಲ್ಲ ಟ್ರೇಡ್ ಲಾಸ್ ಆಗ್ತಾಯಿತ್ತು. ನಿಮಗೂ ಹೀಗಾಗಿದೆಯಾ? ನೀವು ನಂತರನೇ ಒಂದಿಷ್ಟು ಟೂಲ್ಸ್ನ ಗುಡ್ಡೆ ಹಾಕ್ಕೊಂಡು ಮಾರ್ಕೆಟಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಾವಿಬ್ಬರೂ ಒಂದೇ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದೇ ಇಲ್ಯೂಷನ್ ಆಫ್ ಕಂಟ್ರೋಲ್ ಟ್ರ್ಯಾಪ್. ಇವತ್ತಿನ ವಿಡಿಯೋದಲ್ಲಿ ಈ ಇಲ್ಯೂಷನ್ ಆಫ್ ಕಂಟ್ರೋಲ್ ಅಂದರೆ ಏನು, ಇದು ನಿಮ್ಮ ಟ್ರೇಡಿಂಗ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಟ್ರೇಡಿಂಗ್ ಕಾಂಟೆಕ್ಸ್ಟಲ್ಲಿ ಇಲ್ಯೂಷನ್ ಆಫ್ ಕಂಟ್ರೋಲ್ ಅಂದರೆ ನಿಮ್ಮ ಹತ್ರ ಎಲ್ಲ ತರಹದ ಡೇಟಾ ಇರುತ್ತೆ. ಇದರಿಂದ ನಿಮಗೆ ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿ, ಅಂದರೆ ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ ಅನ್ನೋ ಭ್ರಮೆ ಶುರುವಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ಸ್ಕೂಲಲ್ಲಿ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕೆಲವು ಸಲ ಆ ಪ್ರಾಬ್ಲಮ್ನ ಸೊಲ್ಯೂಷನ್ ತುಂಬ ಸಿಂಪಲ್ ಇದ್ದರೂ ನಾವು ಸುತ್ತಿ ಬಳಸಿ ನನಗೆ ಎಲ್ಲ ಗೊತ್ತು ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ ಕಾಂಪ್ಲಿಕೇಟೆಡ್ ಮೆಥಡಲ್ಲೇ ಅದನ್ನು ಸಾಲ್ವ್ ಮಾಡ್ತಿದ್ವಿ ಅಲ್ವಾ? ಇಲ್ಲಿ ಟ್ರೇಡಿಂಗಲ್ಲಿ ಕೂಡ ಹಾಗೇನೆ. ನನ್ನ ಟ್ರೇಡಿಂಗ್ ಫ್ರೆಂಡ್ ಒಬ್ಬರಿದ್ದರು. ಅವರು ನಂಗೆ ಸಿಕ್ಕಾಗೆಲ್ಲ ಅವ್ರ ಟ್ರೇಡಿಂಗ್ ಸೆಟಪ್ ಬಗ್ಗೆ ಮಾತಾಡ್ತಾರೆ. ಅವ್ರು ಶುರು ಮಾಡಿದ್ದು ಸಿಂಗಲ್ ಲ್ಯಾಪ್ಟಾಪಿಂದ ಅಂತೆ. ಆದರೆ ಇವಾಗ ಅವರು ಯೂಸ್ ಮಾಡೋದು ಡ್ಯುಯಲ್ ಮಾನಿಟರಿಂಗ್ ಸಿಸ್ಟಮ್. ಅಂದರೆ ಒಂದು ಮಾನಿಟರ್ ಇಂಟರ್ನ್ಯಾಷನಲ್ ನ್ಯೂಸ್ನ ಟ್ರ್ಯಾಕ್ ಮಾಡ್ತಿದ್ರೆ ಟಿ ವಿಯಲ್ಲಿ ಡೊಮೆಸ್ಟಿಕ್ ನ್ಯೂಸ್ ಪ್ಲೇ ಆಗ್ತಾ ಇರುತ್ತೆ. ಆರ್ಡರ್ ಟ್ರ್ಯಾಕ್ ಮಾಡೋಕ್ಕೆ ಎರಡೆರಡು ಫೋನ್ ಬೇರೆ ಇದೆ. ಈ ಕಾಂಪ್ಲೆಕ್ಸಿಟಿ ಅವ್ರಿಗೆ ಎಲ್ಲ ಅಂಡರ್ ಕಂಟ್ರೋಲ್ ಅನ್ನೋ ಫೀಲಿಂಗ್ ಕೊಡುತ್ತೆ. ಆದರೆ ಸ್ವಲ್ಪ ದಿನ ಆದಮೇಲೆ ಟ್ರೇಡಿಂಗ್ ಹೇಗೆ ನಡೀತಿದೆ ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ? ಅಷ್ಟೆಲ್ಲ ಕಾಂಪ್ಲೆಕ್ಸ್ ಸೆಟಪ್ ಮಾಡಿಕೊಂಡ್ರೂ ಟ್ರೇಡಿಂಗಲ್ಲಿ ತುಂಬ ಏನೂ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಅಂತ ಹೇಳಿದ್ರು. ಪಾಪ ಅವ್ರು ಈ ಇಲ್ಯೂಷನ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಿದ್ರೆ ಈ ಥರ ಯಾಕಾಗುತ್ತೆ? ಇದಕ್ಕೆ ಎರಡು ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಮೊದಲನೇದು ಓವರ್ ಕಾನ್ಫಿಡೆನ್ಸ್. ಶುರುವಲ್ಲಿ ಒಂದಷ್ಟು ಟ್ರೇಡ್ನ ಕರೆಕ್ಟಾಗಿ ಮಾಡಿದಾಗ ನನಗೆಲ್ಲ ಬರುತ್ತೆ, ನಾನು ಮಾರ್ಕೆಟ್ ಎಕ್ಸ್ಪರ್ಟ್ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಈ ಓವರ್ ಕಾನ್ಫಿಡೆನ್ಸ್ ನಾವು ಮಾರ್ಕೆಟ್ ಕೋಡ್ ಕ್ರ್ಯಾಕ್ ಮಾಡಿದ್ದೀವಿ ಅನ್ನೋ ಹಾಗೆ ಫೀಲ್ ಮಾಡಿಸುತ್ತೆ. ಆದರೆ ಇದು ನಿಜ ಅಲ್ಲ. ಇನ್ನು ಎರಡನೇ ರೀಸನ್ ಅಂದರೆ ಅದು ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್. ನಿಜ ಅಲ್ವಾ? ನಮಗೆ ಟ್ರೇಡ್ ಮಾಡೋ ಟೈಮಲ್ಲಿ ಎಲ್ಲ ವಿಷಯನೂ ಗೊತ್ತಿರಲ್ಲ. ಸೊ ನಮ್ಮ ಹತ್ರ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಅನ್ನೋದು ಗೊತ್ತಿದ್ರೂ ಈ ಗ್ಯಾಪ್ಗಳನ್ನ ನಾವು ಚಾರ್ಟ್ಸ್ ಮತ್ತು ಇಂಡಿಕೇಟರ್ಸಿಂದ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾದರೆ ಈ ಇಲ್ಯೂಷನ್ ಆಫ್ ಕಂಟ್ರೋಲ್ ನಿಮ್ಮ ಟ್ರೇಡಿಂಗ್ನ ಹೇಗೆಲ್ಲ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಇವಾಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಓವರ್ ಟ್ರೇಡಿಂಗ್. ತುಂಬ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ನಂಬ್ಕೊಂಡು ನೀವು ಸಿಕ್ಕಾಪಟ್ಟೆ ಟ್ರೇಡ್ಸ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಆದರೆ ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಇದರಿಂದಾಗಿ ನಿಮಗೆ ಟ್ರಾನ್ಸಾಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಕೆಲವು ಸಲ ಲಾಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ. ಈ ಓವರ್ ಕಾನ್ಫಿಡೆನ್ಸಿಂದಾಗಿ ನೀವು ತುಂಬ ಕಡಿಮೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಡಿಸೈಡ್ ಮಾಡ್ತೀರಾ. ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋ ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಯೆಸ್ ಬ್ಯಾಂಕ್ ಕ್ರೈಸಿಸಲ್ಲಿ ಇದ್ದಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ ಅಂದ್ಕೊಂಡು ತುಂಬ ಜನ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ರು. ಆದರೆ ತುಂಬ ಜನ ಆಗ ಲಾಸ್ ಮಾಡಿಕೊಂಡ್ರು. ಇನ್ನು ಮೂರನೇದಾಗಿ ರಿಸ್ಕಿ ಬೆಟ್ಸ್ ತಗೊಳ್ಳೋದು. ಮಾರ್ಕೆಟಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ನೀವು ರಿಸ್ಕಿ ಬೆಟ್ಸ್ನ ತಗೋತೀರಾ. ಅಂದರೆ ಹೈ ರಿಸ್ಕ್ ಇರೋ ಅಂತ ಟ್ರೇಡಿಂಗ್ ಮಾಡ್ತೀರಾ. ಉದಾಹರಣೆಗೆ 2023ರಲ್ಲಿ ತುಂಬ ಜನ ಇನ್ವೆಸ್ಟರ್ಸ್ ನಮ್ಮದು ಒಂದು ಇರಲಿ ಅಂದ್ಕೊಂಡು ವ್ಯಾಲ್ಯೂಯೇಷನ್ ಮತ್ತು ಮಾರ್ಕೆಟ್ ಸೆಂಟಿಮೆಂಟ್ಸ್ನ ಇಗ್ನೋರ್ ಮಾಡಿ ಅದಾನಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರು. ಹಾಗಾದರೆ ಈ ಟ್ರ್ಯಾಪಿಂದ ಆಚೆ ಬರೋಕ್ಕೆ ದಾರಿ ಇಲ್ವಾ ಅಂದರೆ ಖಂಡಿತ ಇದೆ. ಅದು ಹೇಗಂತ ಇವಾಗ ನೋಡೋಣ. ಮೊದಲನೇದಾಗಿ ಮಾರ್ಕೆಟ್ನ ಪ್ರೆಡಿಕ್ಟ್ ಮಾಡೋದು ನಿಲ್ಲಿಸಿ. ಮಾರ್ಕೆಟ್ ಯಾವತ್ತಿದ್ರೂ ಅನ್ಪ್ರೆಡಿಕ್ಟಬಲ್ ಅನ್ನೋದು ಅಕ್ಸೆಪ್ಟ್ ಮಾಡಿ. ಇಂಡಿಕೇಟರ್ಸ್ ಅನ್ನೋದು ಟೂಲ್ಸ್ ಅಷ್ಟೇ, ಗ್ಯಾರಂಟೀಸ್ ಅಲ್ಲ. ಉದಾಹರಣೆಗೆ ಇನ್ಫೋಸಿಸ್ ರಿಸಲ್ಟ್ ಸ್ಟ್ರಾಂಗ್ ಅನ್ಸಿದ ಮಾತ್ರಕ್ಕೆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಸೆಕ್ಟರ್ ಏನೋ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ಬೋದು, ಅಥವಾ ಒಂದಿಷ್ಟು ಜನ ಇನ್ವೆಸ್ಟರ್ಸ್ ಪ್ರಾಫಿಟ್ ಮಾಡಬೇಕು ಅಂತ ಶೇರ್ನ ಸೆಲ್ ಮಾಡ್ತಿರ್ಬೋದು.
ಎರಡನೇದಾಗಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ನ ಸ್ಪ್ರೆಡ್ ಮಾಡಿ, ಅಂದರೆ ಇರೋ ದುಡ್ಡನ್ನೆಲ್ಲ ಒಂದೋ ಎರಡೋ ಸ್ಟಾಕ್ಸಲ್ಲಿ ಮಾತ್ರಕ್ಕೆ ಹಾಕದೆ ಬೇರೆ ಬೇರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಮ ಹತ್ರ 2020ರಲ್ಲಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇದ್ದಿದ್ದರೆ ಆ ವರ್ಷ ಟ್ರಾವೆಲ್ ಸೆಕ್ಟರ್ನ ಸ್ಟಾಕ್ ಪ್ರೈಸ್ ಕಮ್ಮಿ ಆಗಿತ್ತು, ಆದರೆ ಫಾರ್ಮಾ ಸೆಕ್ಟರ್ನ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಿತ್ತು. ಇದರಿಂದ ಟ್ರಾವೆಲ್ ಸೆಕ್ಟರಲ್ಲಿ ಆಗಿರೋ ಲಾಸ್ನ ಫಾರ್ಮಾ ಸೆಕ್ಟರ್ ಕಂಪನ್ಸೇಟ್ ಮಾಡಿರುತ್ತೆ. ಇನ್ನು ಮೂರನೇ ದಾರಿ ಅಂದರೆ ಪಾಸ್ ಆ್ಯಂಡ್ ಥಿಂಕ್. ನಾನು ಯಾಕೆ ಈ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಹೀಗೆ ಮಾಡಿದ್ರೆ ಏನು ಆಗುತ್ತೆ ಅಂತ ನಿಮಗೆ ನೀವೇ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ತಪ್ಪು ಕಲ್ಪನೆಗಳು ನಿಮ್ಮ ಕಂಟ್ರೋಲ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ. ಇನ್ನು ನಾಲ್ಕನೇದಾಗಿ ಟ್ರೇಡಿಂಗ್ ಜರ್ನಲ್ನ ಮೇಂಟೈನ್ ಮಾಡಿ. ಪ್ರತಿ ಸಲ ಟ್ರೇಡ್ ಮಾಡಿದಾಗಲೂ ನೀವು ಯಾಕೆ ಹಾಗೆ ಮಾಡಿದ್ರಿ ಅನ್ನೋದನ್ನು ಬರೀರಿ. ಒಂದಿಷ್ಟು ಟೈಮ್ ಆದಮೇಲೆ ನಿಮ್ಮ ಬಿಹೇವಿಯರ್ ಮತ್ತು ಪ್ಯಾಟ್ರನ್ನ ನೋಡಿಕೊಂಡು ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೋಬೋದು. ನೆನಪಿರಲಿ, ಮಾರ್ಕೆಟ್ನ ಪ್ರೆಡಿಕ್ಟ್ ಮಾಡೋದು ನಮ್ಮ ಗೋಲ್ ಅಲ್ಲ. ನಮ್ಮ ಗೋಲ್ ಏನಿದ್ರೂ ಮಾರ್ಕೆಟ್ಗೆ ಅಡ್ಯಾಪ್ಟ್ ಆಗೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್.